ಅವತ್ತು ಆ ಚರ್ಚಲ್ಲಿ ನಡೆದ ಘಟನೆಯಿಂದ ನಮ್ಮ ಬೆಂಕಿಗೆ ಮಾತು ನಿಂತೋಯ್ತು, ಕಿವಿನೂ ಕೇಳಿಸ್ತಿರೋ ಹಾಗಾಯಿತು. ಏನು ಮಾಡಬೇಕು ಅಂತ ನಮಗೂ ತೋಚಲಿಲ್ಲ. ಇನ್ನೂ ನಿಲ್ಲಿರೋದು ಬೇಡ ಅಂತ ಹೇಳಿ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ. ನಮ್ಮ ಬೆಂಕಿ ಕಾಲ್ಗುಣದಿಂದ ನಮಗೊಂದು ಕುಟುಂಬ ಸಿಕ್ಕಿದಾಗಾಯಿತು. ನಿಮ್ಮಪ್ಪ ಒಂದು ಗ್ಯಾರೇಜ್ ಓಪನ್ ಮಾಡಿದ್ರು. ತುಂಬ ಚೆನ್ನಾಗೆಲ್ಲ ನಡೀತಿತ್ತು. ಆಗಲೇ ಸಂತು ಹುಟ್ಟಿದ. ಆದರೆ ಸಂತುಗೆ ಏನೋ ಆರೋಗ್ಯದ ಸಮಸ್ಯೆ ಆಯಿತು. ಅವನನ್ನು ಸರಿ ಮಾಡ್ಸೋಕ್ಕೋಸ್ಕರ ನಿಮ್ಮಪ್ಪ ತನ್ನ ಸ್ನೇಹಿತನಿಗೆ ಗ್ಯಾರೇಜ್ನ ಮಾರೋ ಹಾಗಾಯಿತು. ಗ್ಯಾರೇಜ್ ಮಾಡಿದ ದುಡ್ಡಿಂದ ಸಂತುನೇನೋ ಸರಿ ಮಾಡ್ಕೊಂಡ್ವಿ. ಆಮೇಲೆ ನೀವೆಲ್ಲರೂ ಹುಟ್ಟಿದ್ವಿ. ಗ್ಯಾರೇಜ್ ಇರೋವರೆಗೂ ಬೆಂಗಳೂರಲ್ಲಿದ್ವಿ. ಗ್ಯಾರೇಜ್ ಮಾರಿದ್ಮೇಲೆ ತುಮಕೂರಿಗೆ ಬಂದು ಸೇರಿಕೊಂಡ್ವಿ. ಆಮೇಲೆ ಏನಾಯಿತು ಅಂತ ನಿನಗೆ ಗೊತ್ತಲ್ಲಮ್ಮ. ಅಮ್ಮ, ಹಾಗಿದ್ರೆ ಅವ್ರು ದತ್ತು ಕೊಟ್ಟಾದ್ಮೇಲೆ ಮತ್ತೆ ನಿಮಗೆ ಯಾವತ್ತೂ ಸಿಕ್ಕೇ ಇಲ್ವಾ? ಇಲ್ಲಮ್ಮ, ಇವಳಿಂದ ನಮ್ಗೆ ಅಷ್ಟೊಂದು ಉಪಕಾರ ಆಯಿತು. ಆದರೆ ಇವಳು ಎಲ್ಲಿ ಹೋದ್ಲು ಅಂತಲೇ ಗೊತ್ತಾಗಲಿಲ್ಲ. ಇವಳು ಗಂಡನಿಂದ ನಿಮ್ಮಪ್ಪನ ಪ್ರಾಣ ಉಳಿತು. ಇವಳಿಂದ ಮಗು ಇಲ್ದಿರೋ ನನಗೆ ತಾಯಿ ಆಗೋ ಭಾಗ್ಯ ಸಿಕ್ತು. ಇವಳು ಹೇಗೆ ಬಯಸಿದ್ಲೋ ಹಾಗೆ ನಾನು ಬೆಂಕಿನ ಸಾಕಿದ್ದೀನಿ. ನಮ್ಮ ಬೆಂಕಿನೂ ಅಷ್ಟೇ, ಇವಳಷ್ಟೇ ಒಳ್ಳೆ ಸ್ವಭಾವದನು. ಈಗ ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ, ಸಂಪಾದನೆ ಮಾಡ್ತಿದ್ದಾನೆ. ಈಗೇನಾದರೂ ಇವಳು ಸಿಕ್ಕಿದ್ರೆ ವೆಂಕಿನ ಇವಳಿಗೆ ಒಪ್ಪಿಸಿ ನನ್ನ ಜನ್ಮನ ಸಾರ್ಥಕ ಮಾಡ್ಕೊಳ್ತೀನಿ. ಅಮ್ಮ, ಅವರಿಗೆ ಒಂದೇ ಮಗು ಇದ್ದಿದ್ದ ಅಥವಾ ಇನ್ನೊಂದು ಮಗು ಏನಾದರೂ ಆಗಿತ್ತಾ? ಇಲ್ಲ ಜಾನು, ಅವ್ರಿಗೆ ವೆಂಕಿ ಒಬ್ಬನೇ ಮಗ, ಅದು ನಮ್ಮ ಮುಂದೆನೇ ಹುಟ್ಟಿದವನು. ಅಮ್ಮ, ಆಗ ಅಣ್ಣನ ಹೆಸರೇನು? ಅರ್ಜುನ್ ಅಂತ. ಅರ್ಜುನ್ ಅಂತನಾ? ಮತ್ತೆ ಎಲ್ಲರೂ ವೆಂಕಿ ವೆಂಕಿ ಅಂತೀರಾ? ವೆಂಕಿ ಅನ್ನೋದು ಅವರಪ್ಪನ ಹೆಸರು, ವೆಂಕಟೇಶ್ ಅಂತ. ಆ ಪುಣ್ಯಾತ್ಮ ಮಾಡಿದ ತ್ಯಾಗಕ್ಕೆ ಅವರನ್ನು ನಾವು ಮರೆಯೋದು ಬೇಡ, ಪ್ರತಿದಿನ ಅವ್ರು ನೆನಪಿರಲಿ ಅನ್ನೋದಕ್ಕೋಸ್ಕರ ನಾವು ಅವನಿಗೆ ವೆಂಕಿ ಅಂತ ಹೆಸರಿಟ್ವಿ. ಚಿಕ್ಕಂದಿನಿಂದ ಅವನ ವೆಂಕಿ ಅಂತಲೇ ಕರೆಯೋದ್ರಿಂದ ನಿಮ್ಗೆ ಯಾರಿಗೂ ಅವ್ನ ನಿಜವಾದ ಹೆಸರು ಗೊತ್ತಿಲ್ಲ.